ಯಾವ ಪಾಠನ ಹೇಳ್ತಾ ಇದ್ದೀವಿ? ವಸ್ತು ಸ್ವರೂಪ. ಹೌದಾ? ಈ ವಸ್ತು ಸ್ವರೂಪದೊಳಗೆ ನಾವು ಈಗ ಏನೇನು ನೋಡಿವಪ್ಪ ಅಂತಂದ್ರೆ, ವಸ್ತು ಸ್ವರೂಪ ಅಂದರೆ ವಸ್ತು ಅಂದ್ರೆ ಏನು? ದ್ರವ್ಯ. ದ್ರವ್ಯಕ್ಕೆ ಏನೈತಿ? ರಾಶಿ ಐತಿ. ದ್ರವ್ಯ ರಾಶಿ ಒಳಗೆ ವಸ್ತುಗಳಿಗೆ ಎಷ್ಟು ವಿಧಗಳದಾವು? ಹೌದಿಲ್ಲ? ಘನ ವಸ್ತು ಅಂದ್ರೆ ಏನು? ದ್ರವ ವಸ್ತು ಅಂದ್ರೆ ಏನು? ಅನಿಲ ವಸ್ತು ಅಂದ್ರೆ ಏನು? ಎಲ್ಲೆಲ್ಲಿ ಹೆಂಗೆ ಅದನ್ನು ಶೇಖರಣೆ ಮಾಡಿರ್ತೀವಿ ಅಂತೆಲ್ಲ ಹೇಳಿದ್ದೀವಿ. ಈಗ ನಾವು ಒಂದು ಗಾಜಿನ ಬಾಟ್ಲಿ ಒಳಗೆ ಅಥವಾ ಒಂದು ಚೆರಿಗೆ ಒಳಗೆ ನಾವು ನೀರು ಹಾಕಿರ್ತೀವಿ. ಏನು ಹಾಕ್ತೀವಿ? ನೀರು. ಮತ್ತೊಂದು ಕಡೆ ಎಣ್ಣೆ ಹಾಕ್ತೀವಿ ಅದೇ ಬಾಟಲ್ದಾಗ. ಆವಾಗ ಆ ನೀರು ಏನಾಯ್ತು ಅಂತ ಹೇಳಿದ್ವಿ ನಾವು? ಏನಾಯ್ತು? ಎಣ್ಣೆ ಮೇಲೆ ಬಂತು. ಒಂದು ಜಡೆ ಒಳಗೆ ನೀರು ಹಾಕಿದಾಗ ಮತ್ತು ಅದ್ರೊಳಗೆ ಮತ್ತೆ ಎಣ್ಣೆ ಹಾಕಿದಾಗ ಅದನ್ನ ಎರಡೂ ಕಲಿಸಿದ್ರು ಮತ್ತೆ ಏನಾಗ್ತದು? ಎಣ್ಣೆ ಮೇಲೆ. ಹಂಗೆ ಮತ್ತೆ ಉಲ್ಟಾ ಮಾಡಿದಾಗ ಎಣ್ಣೆ ಮೇಲಾತು ಮತ್ತು ನೀರು ಕೆಳಗಾತು. ಹೌದಾ? ಇದಕ್ಕೆ ಸಾಂದ್ರತೆ ಅಂತ ಹೇಳಿದ್ವಿ ನಾವು. ಹೌದಾ? ನೀರು ಮತ್ತು ಎಣ್ಣೆ ಮಿಕ್ಸ್ ಮಾಡಿದಾಗ ಎರಡೂ ಬೇರೆ ಆಗ್ತಾವ ಅಂತೇಳಿ. ಹಂಗಂದ್ರೆ ನೀವು ಯಾವಾಗಾರ ನೀರಾಗ ಬಿದ್ದಿರೇನು? ಈಜಿರೇನು? ಮೇಲಿಂದ ಕೆಳಗೆ ಜಿಗಿದಿರೇನು? ನಾವು ಜಿಗಿಯುವಾಗ ಏನಾಕಿವಿ? ನಾವು ನೀರಾಗ ಕೆಳಗೆ ಹೋಗ್ತೀವಿ. ಅದು ಸ್ವಲ್ಪ ಹೊತ್ತಾದ್ಮೇಲೆ ಮ್ಯಾಗ ಬಂದ್ಬಿಡ್ತೀವಿ ನಾವು. ಒತ್ತಡ. ಹೌದಿಲ್ಲ? ನಾವು ಕೆಳಗೆ ಹೋಗ್ತೀವಿ ಇಲ್ಲ. ಹಂಗಾರ ನೀರಾಗ ಏನಾಗತ್ತೆ? ಒತ್ತಡ ಆಗುತ್ತೆ. ಯಾವುದೇ ವಸ್ತು ಬೀಳಲಿ, ಅದು ಕಲ್ಲು ಬೀಳಲಿ, ಮುಳ್ಳು ಬರಲಿ, ಬೀಳಲಿ, ಅಥವಾ ಹಾಳೆ ಬೀಳಲಿ, ಒಂದು ಗಾಜಿನ ಬಾಟ್ಲಿ ಬೀಳಲಿ, ಕೊಡ ಬೀಳಲಿ, ಬಕೆಟ್ ಬೀಳಲಿ, ನೀರು ಏನಾಗುತ್ತೆ? ಬೀಳ್ಬೇಕಾದ್ರೆ ವಸ್ತುಗಳು ಏನು ಮಾಡ್ತಾವೆ? ನಾವು ನೀರಾಗ ಹೋದ ತಕ್ಷಣ ನಾವು ಕಲ್ಲು ಒಗದಿರಲ್ಲ, ಒಗದಾಗ ಎಲ್ಲಿ ಹೋಗ್ತದ ಕಲ್ಲು? ಒಳಗೆ ಹೋಗ್ತಾವೆ. ನೀವು ಎಲ್ಲಾರು ಬಾವಿಯಾಗಾತು, ಕೆರೆಯಾಗಾತು, ಎಲ್ಲ ನೀರು ಒಗದಿರಿ, ನೀರು ತುಂಬಿಲ್ಲ, ಕೆಳಗೆ ಹೋಗ್ತು. ಯಾಕೆ ಹೋಗುತ್ತದ? ಗಟ್ಟಿ ಆಗತ್ತ ಅಂತ ನೀವು ಹೇಳ್ತೀವಿ. ಕೆಲವೊಂದು ವಸ್ತು ನಾವು ಹಿಂಗೆ ಒಗಿತೀವಿ, ಪ್ಲಾಸ್ಟಿಕ್ ಬಾಟ್ಲ್ ಆಗ್ಬೋದು, ಬೂಚ್ ಆಗ್ಬೋದು, ಅವೇನಾಗ್ತಾವು? ಮ್ಯಾಗ ತೆಲಿದು. ಮತ್ತು ಅವು ಮ್ಯಾಗ ತೆಲಿದ ಅವು ಗಟ್ಟಿ ಇಲ್ಲೇನು? ಗಟ್ಟಿ ಇರಲಿಲ್ಲ. ಇಲ್ಲ, ರಾಸಿದಲ್ಲ. ಅಲ್ಲಿ ಒತ್ತಡ ಹೋದಾಗ ಅಲ್ಲಿ ನೀರಿಗೆ ಹೆಂಗೆ ನಾವು ಒಂದು ವಸ್ತು ಹೆಂಗೆ ಒತ್ಕೊಂತ ಹೋತ ಹಂಗೆ ನೀರಿಗೂ ಏನೈತಿ? ಒತ್ತಡ ಐತ. ನೀರು ಒತ್ತತ್ತವ ವಸ್ತುಗಳಿಗೆ. ತನ್ನಲ್ಲಿ ಬಿದ್ದಂಥ ನೀರುಗಳಿಗೆ ಅದು ಒಳಗೆ ಬಿಟ್ಕೋಬೇಕಾದ್ರೆ ಅದು ಒತ್ತಡ. ಅದು ನೀರು ವಸ್ತು ಹಿಂಗೆ ಬಿದ್ದಾಗ ಅದು ಕೆಳಗೆ ಹೋಗುತ್ತೆ. ಹೆಂಗೆ ಹೋಗುತ್ತದ? ಕೆಳಗೆ ಹೋಗುತ್ತೆ. ಅದಕ್ಕೆ ನೀರು ಏನು ಮಾಡ್ತದ? ಮತ್ತೆ ಮ್ಯಾಲ ಒತ್ತದ. ಅದ್ರೊಳಗೆ ವಸ್ತು ಹಿಂಗೆ ಒತ್ಕೊಂತ ಹೋಗುತ್ತ, ನೀರು ಕೆಳಗಡೆಯಿಂದ ಅದು ಮೇಲಕ್ಕೆ ಒತ್ತತ್ತ. ಅದಕ್ಕೆ ಯಾವುದರದ ಒತ್ತಡ ಹೆಚ್ಚಾಗುತ್ತಲ್ಲ, ಒತ್ತಡ ಯಾವುದ್ರದ್ದು ಹೆಚ್ಚಾಗುತ್ತಲ್ಲ, ಅವಾಗ ಏನಾಗುತ್ತೆ? ಆ ವಸ್ತು ಏನಾಗತ್ತ? ಮುಳುಗತ್ತ. ಒತ್ತಡ ಕಡಿಮೆ ಆಗೋದು ವಸ್ತು ಮೇಲಕ್ಕೆ ಬರುತ್ತ. ಈಗ ನೀರೊಳಗೆ ಬಿದ್ದ ತಕ್ಷಣ ನೋಡ್ರಿ, ಒಂದು ಬೂಚ್ ಹೋಗಿರಿ ನೀವು ಜೋರಾಗಿ, ಅದೇನಾಗತ್ತ? ಕೆಳಗೆ ಹೋಗಿ ಪಟಕ್ನ ಮ್ಯಾಗ ಬರುತ್ತೆ. ಟಬಕ್ ಅಂತ ಮ್ಯಾಗ ಬಂದ್ಬಿಡ್ತೈತಿ. ಹೌದಿಲ್ಲ? ಯಾಕೆ ಬಂತದ ಮ್ಯಾಲೆ? ನೀರಿನ ಒತ್ತಡ ಹೆಚ್ಚಾತಲ್ಲಿ. ಏನಾತ? ನೀರಿನ ಒತ್ತಡ. ಒಂದು ಸ್ಟೀಲ್ ಬಿಂದಿಗೆ ಒಗದ್ ಬಿಡ್ರಿ, ಗುಬಕ್ ಬಳಕ್ನ ಒಳಗೆ ಹೋಗ್ಬಿಡುತ್ತೆ. ಹೌದಿಲ್ಲ? ಅವಾಗ ಏನು ಹೆಚ್ಚಾತ? ಏನಾತ? ಆ ಕೊಡದ ಒತ್ತಡ ಹೆಚ್ಚಾತ. ಅದಕ್ಕೆ ನದ್ದು ತಳದಾಗ ಹೋಗ್ತದ, ಒತ್ಕೊತ. ಹೌದಾ? ಹಾಗಾಗಿ ಇದನ್ನ ಏನು ಹೇಳ್ತೀವಿ ನಾವು? ನೀರು ವಾಪಸ್ ಒತ್ತು ಬಿಡುತ್ತಲ್ಲ, ಒತ್ತು ಮೇಲೆ ತರಿಸ್ತಲ್ಲ ಇದಕ್ಕೆ ವಸ್ತುಗಳನ್ನ, ಅದಕ್ಕೆ ಏನಂತ ಹೇಳ್ತೀವಿ ಅಂದ್ರೆ ಪ್ಲವನತೆ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಪ್ಲವನತೆ ಅಂತ ಹೇಳ್ತೀವಿ. ಅದಕ್ಕೆ ಯಾವ ವಸ್ತುವಿಗಿಂತ ನೀರಿನ ಪ್ಲವನತೆ ಹೆಚ್ಚಾಗ್ಬಿಡತ್ತ, ಆವಾಗ ವಸ್ತುಗಳು ಏನಾಗ್ತಾವು? ತೇಲತಾವು. ಯಾವಾಗ ವಸ್ತುವಿನ ಒತ್ತಡ ಹೆಚ್ಚಾಗತ್ತ, ಆವಾಗ ವಸ್ತುಗಳು ಏನಾಗ್ತಾವು? ಮುಳುಗ್ತಾವು. ಈಗ ನನ್ನ ಕೈಯಾಗ ವಾಚ್ ಐತಿ. ಏನೈತಿ? ಈ ವಾಚ್ ನೀರಾಗ ಹೋಗದ್ರ ತೇಲತ್ತ ಮುಳುಗತ್ತ. ಹೌದಿಲ್ಲ? ಹಂಗಾರ ನಿಮಗೆ ವಸ್ತುಗಳು ಗೊತ್ತದಾವಲ್ಲ, ಕೆಲವೊಂದು ನಾವು ಎಲ್ಲ ಬಳಸ್ತೀವಲ್ಲ, ಆ ವಸ್ತುಗಳ ಹೆಸರು ಹೇಳ್ರಿ ಹಂಗಾರ ಒಂದಿಷ್ಟು. ಇಷ್ಟೆಲ್ಲ ವಸ್ತುಗಳು ನೋಡ್ರಿ. ಈಗ ನಾನು ನಿಮ್ಗೊಂದು ಚಟುವಟಿಕೆ ಕೊಡ್ತೀನಿ. ಹೊರಗೆ ಹೋಗಿ ಏನು ಮಾಡ್ಬೇಕಾ? ಹೊರಗೆ ಹೋಗಿ ನಿಮ್ಗೆ ಏನು ವಸ್ತು ಸಿಗ್ತ, ಯಾವ್ದಾರು ಒಂದು ವಸ್ತು ತೊಗೊಂಬರ್ಬೇಕು. ಏನು ಮಾಡೋದು? ಒಂದು ವಸ್ತು ತೊಗೊಂಬಿಡು. ನಾವೀಗ ಒಂದು ಬಕೆಟ್ ಒಳಗೆ ಆ ವಸ್ತು ನೀವು ತಂದ ವಸ್ತುಗಳನ್ನು ಹಾಕೋನು. ಯಾವ ತೇಲ್ತಾವು, ಯಾವ ಮುಳುಗ್ತಾವು, ಯಾಕೆ ತೇಲಿದು, ಅವು ಯಾಕೆ ಮುಳುಗಿದು ಅಂತ ನೋಡದ ತೊಗೊಂಬರ್ತೀರಿ. ಹೋಗ್ತೀರಿ. ತಂದ್ರ ಏನು ತಂದಿ ನೀನು? ವೆರಿ ಗುಡ್.
ಬೂಚಣಿಕೆ. ಹಾ ಮತ್ತೇನ್ ತಂದ್ರಿ? ನೀ ಏನ್ ತಂದಿ? ಬಾಲ್. ನೀ ಕಟ್ಟಿಗೆ ತುಂಡು. ನೀ ಏನ್ ತಂದ್ಯಪ್ಪ? ಹಾ ಗುಳ್ಗಿ ಪಾಕೆಟ್, ರಬ್ಬರ್. ವೆರಿ ಗುಡ್. ಕುತ್ಕೋರಿ. ಹಾ ಅಲ್ಲಿ ಹಾಕ್ರಿ, ಅಲ್ಲಿ ಹಾಕ್ರಿ. ಇದೇನ್ ತಂದಿ? ಚಮಚಗಳು. ಹೌದು. ನೀ ಏನ್ ತಂದಿ? ಹಾ ಕೀ. ನೀ ಕೀ ತಂದಿ. ಹಾ ನೆಕ್ಸ್ಟ್. ಓಕೆ ಓಕೆ. ಹಾ ತಂದಿರಿಲ್ಲ? ಹಾ ಇಡ್ರಿ ಹಂಗಾರ. ಇವೆಲ್ಲ ವಸ್ತುಗಳು ಹಿಡ್ಕೊಂಬಂದ್ರಿ. ಹಂಗಾರೆ ಇವು ಎಲ್ಲ ವಸ್ತುಗಳು ಹಾಕ್. ನೀವು 4 ಜನ ಹಾಕ್ರಿ ಅದ್ರೊಳಗೆ. ನೀವು ಏನು ತಂದ್ರಿ ಹಾಕ್ರಿ ನೋಡೋಣ. ಬಿಟ್ಟು ಬರ್ರಿ, ಹಾಕಿ ಬಂದ್ಬಿಡ್ಬೇಕು. ಏನಾಯ್ತು ನೋಡ್ಕೋಬೇಕು ಅಷ್ಟ. ರೈಟ್. ನೆಕ್ಸ್ಟು ಏನು ಹಾಕಿರಿ ಗೊತ್ತಾತಲ್ಲ? ತಂದಿರಲ್ಲ? ಹಾಕ್ರಿ, ನೀರಲ್ಲಿ ಹಾಕ್ರಿ. ನೀವು ಏನಾಯ್ತು ನೋಡ್ಬೇಕು, ನಿಮ್ಗೆ ಗೊತ್ತಿರ್ಬೇಕು ಅದು ಏನಾಗ್ತದ. ನೆಕ್ಸ್ಟು ಹಾಕು. ನೀವು ತಂದ ವಸ್ತುಗಳನ್ನು ಎಲ್ಲಿ ಹಾಕಿರಿ? ಈ ಬಕೆಟ್ನೊಳಗೆ ಹಾಕಿರಿ. ಹೌದಾ? ಈಗ ಬಕೆಟ್ನೊಳಗೆ ಏನಾಗತೈತಿ ನೋಡಿರನ? ಏನಾಗ್ಯಾವು? ನೀವು ಹಾಕಿದ ಎಲ್ಲ ವಸ್ತುಗಳು ತೇಲಾಕತ್ತಾವ? ಇಲ್ಲ. ನೀವು ಹಾಕಿದ ವಸ್ತುಗಳು ಏನಾಗ್ತಾವು? ಕೆಲವೊಂದು ಮುಳುಗಾಕತ್ತಾವ, ಮುಳುಗ್ ಬಿಟ್ಟಾವು. ಇನ್ನು ಮುಳುಗಾಕತ್ತಾವ, ನಾವು ಮುಳುಗ್ ಬಿಟ್ಟಾವು. ಹೌದಾ? ಇನ್ನು ಕೆಲವು ವಸ್ತುಗಳು ಮುಳುಗ್ ಬಿಟ್ಟಾವ ಅನ್ನಕ್ಕೆ ಏನು ಕಾರಣ? ಅಲ್ಲಿ ತಳ ಹಾಕ್ಬಿಟ್ಟಿದ್ವಿ. ಸ್ವಲ್ಪ ಅಷ್ಟು ಉದ್ದಿಲ್ಲದ ಮುಳುಗ್ಯಾವಿಲ್ಲ ಅನ್ನಕ್ಕ ಈಗ ಮುಳುಗ್ ಬಿಟ್ಟೈತಿ. ಹೌದಾ? ಕೆಲವು ವಸ್ತು ತೇಲಾಕತ್ತಾವು. ಹಂಗಾರೆ ಆ ವಸ್ತುಗಳು ಮುಳುಗಿದು, ಈ ವಸ್ತುಗಳು ಯಾಕೆ ಮುಳುಗಲಿಲ್ಲ? ಭಾರ ಐತಿ, ಯಾಕೆ ಭಾರ ಇಲ್ಲ? ಇಲ್ಲಿ ನೋಡ್ರಿ, ಇದು ಬಾಚಣಿಕೆ. ಏನಿದು? ಇದು ಭಾರ ಐತೆ ಇಲ್ಲ? ಬೇಕಾದ್ರೆ ನೋಡ್ರಿ, ಒಂದು ಯಾವ್ದಾರು ಒಂದು ಹಾಳಿ ಮ್ಯಾಗಿಟ್ರೆ ನಿಂದಿರ್ತದೆ. ದರ್ಮೆ ಆಗಿದೆ, ಕೆಳಗೆ ಬೀಳುತ್ತಿಲ್ಲ? ಬೀಳುತ್ತೆ. ಹಂಗಾರೆ ಇದ್ರು ನೋಡ್ರಿ, ನಾವು ಹೋಗೋದು ಹಿಂಗೆ ಗೋಟು ಮತ್ತೆ ಮ್ಯಾಲೆ ಬಿತ್ತದ. ಏನದ್ದು? ಹಾ ಯಾರ್ದು ಒತ್ತಡ ಹೆಚ್ಚಾಗೈತಿ? ನೀರಿನ ಒತ್ತಡ ಹೆಚ್ಚಾಗೈತಿ. ಹೌದಿಲ್ಲ? ಏನಾಗೈತಿ ಅದ? ನೀರಿನ ಒತ್ತಡ ಹೆಚ್ಚಾಗಿದ್ದಕ್ಕ ಈ ವಸ್ತುಗಳು ಏನಾಗ್ತಾವು? ತೇಲಾಕತ್ತಾವು. ಹಂಗಾರೆ ನೀರಿನ ಒತ್ತಡ ಹೆಚ್ಚಾಗಿ ತೇಲೋದಕ್ಕೆ ಏನಂತ ಹೇಳ್ತಾರ ಅಂತ ಹೇಳಿದೆ ನಾನು? ಏನಂತ ಹೇಳಿದೆ ನಾನು? ಪ್ಲವನತೆ. ನೀರಿನ ಒತ್ತಡ ಹೆಚ್ಚಾತಂದ್ರ ಅಂದ್ರೆ ಏನರ್ಥ? ಪ್ಲವನತೆ ಹೆಚ್ಚಾತಂದ್ರ ವಸ್ತುಗಳು ಯಾವಾಗ್ಲೂ ಏನಾಗ್ತಾವು? ತೇಲತಾವು. ಅದ ವಸ್ತುಗಳು ಒತ್ತಡ ಹೆಚ್ಚಾದ್ರ ಮುಳುಗ್ತಾವು. ಈಗ ಅದ್ರೊಳಗೆ ಏನೇನು ಮುಳುಗ್ಯಾವ ನಿಮ್ಗೆ ಗೊತ್ತೈತಿ? ಹಾಕಿದ್ರೊಳಗೆ. ಹೌದಲ್ಲ? ಏನೇನು ಮುಳುಗ್ಯಾವು? ಕಲ್ಲು, ರಬ್ಬರ್ ಮುಳುಗಿದ್ದಿ? ರಬ್ಬರ್ ಇಲ್ಲ ಇದ್ರ ಮೇಲೆ? ಹಾ ಮತ್ತ ಗ್ಲಾಸು, ಕೀ ಮುಳುಗೈತಿ, ಡಬ್ಬಡ ಮುಗ್ದೈತಿ, ಮಳಿ ಮುಳುಗೈತಿ, ಮತ್ತ ಸೀಲಿಂಗ್ ಗ್ಲಾಸ್ ಮುಳುಗೈತಿ, ಕಲ್ಲು ಮುಳುಗ್ಯಾವು. ಹೌದಿಲ್ಲ? ಹಾ ಇಷ್ಟೆಲ್ಲ ಮುಳುಗ್ಯಾವು. ಬಳಿ ಚೂರು ಮುಳುಗ್ಯಾವು. ಏನು ತೇಲಾಕತ್ತಿದ್ದು ಯಾವುದು? ಬೂಚಣಿಕೆಗಳು, ಬಾಚಣಿಕೆ, ಆಮೇಲೆ ಒಣಗಿದ ಎಳೆಗಳು, ರಿಬ್ಬನ್ನ, ಹಾಳೆ ಚೂರು. ನೋಡಿ ಇವೆಲ್ಲ ಏನಾವು? ಈಗ ತೇಲಾಕತ್ತಾವು. ಹಂಗಾರ ನೀವು ಈಗಿನಲ್ಲಿ ವಸ್ತುಗಳನ್ನು ನೀವು ತಂದು ಹಾಕಿರಿ. ಹೌದಿಲ್ಲ? ಅವಕ್ಕೆ ಹೆಸರು ಗೊತ್ತದಾವ. ಈಗ ನಿಮಗೆ ಗೊತ್ತಾದಿಲ್ಲ? ಈಗ ನೀವು ಅದನ್ನು ನೀರಾಗೂ ತಂದು ಹಾಕಿರಿ. ಹಂಗಾರ ಒಂದು ಚಟುವಟಿಕೆ ಈಗ ನೀವೆಲ್ಲ ಬರಿಬೇಕು. ವಸ್ತುಗಳು ಅವನ ಹೆಸರು ಬರ್ದೆ, ಯಾವ ತೇಲಿದು ಯಾವ ಮುಳುಗಿದು ಅನ್ನೋ ವಸ್ತುಗಳನ್ನು ನೀವೇನು ಮಾಡ್ಬೇಕೀಗ? ಪಟ್ಟಿ ಮಾಡ್ಬೇಕ. ಏನು ಮಾಡ್ಬೇಕ? ಪಟ್ಟಿ ಮಾಡ್ಬೇಕು. ವಸ್ತುಗಳೊಳಗೆ ಏನು ಮಾಡ್ಬೇಕ? ಮುಳುಗಿದ ಯಾವುದು? ಮುಳುಗಿದ ಕಡೆ ರೈಟ್ ಹಾಕ್ಬೇಕ. ತೇಲಿ ವಸ್ತು ಕಡೆ ತೇಲಿದ ವಸ್ತುಗಳು ಅಂತ ಹಾಕ್ಬೇಕು. ತಿಳಿತಿಲ್ಲ? ಈಗ ನಿಮ್ಗೆ ಏನು ಅರ್ಥ ಆಗ್ಬೇಕ? ಯಾವುದೇ ವಸ್ತುಗಳು ನೀರಿಗೆ ಬಿದ್ದಾಗ ಆ ವಸ್ತು ಏನಾಗ್ತದ? ಒಂದು ಮುಳುಗತೈತಿ ಇಲ್ಲ ತೇಲ್ತೈತಿ. ಒಂದು ಮುಳುಗತ್ತ ಇಲ್ಲ ತೇಲತ್ತ. ಮುಳುಗಿದ್ರೆ ಯಾಕೆ ಮುಳುಗತ್ತ? ವಸ್ತುವಿನ ಒತ್ತಡ, ಭಾರ ಅಂದ್ರೇನು? ಒತ್ತಡ ಹೆಚ್ಚಾದರ ಅದು ವಸ್ತು ಮುಳುಗತ್ತ. ಯಾವ ವಸ್ತು ನೀರಿನ ಒತ್ತಡ ಯಾವಾಗ ಹೆಚ್ಚಾಗತ್ತ? ಅದು ತೇಲ. ನೀರಿನ ಒತ್ತಡ ಹೆಚ್ಚಾಗೋದಕ್ಕೆ ಏನಂತ ಹೇಳ್ತೀವಿ ನಾವು? ಪ್ಲವನತೆ. ಹಂಗಾರೆ ಅಲ್ಲಿ ವಸ್ತುವಿನಿಗಿಂತ ನೀರಿನ ಪ್ಲವನತೆ ಏನಾಯ್ತು? ಹೆಚ್ಚೈತಿ ಅಂತ ಅರ್ಥ. ತಿಳಿತಾ? ಈಗ ನಿಮ್ಮ ಪಟ್ಟಿ ಮಾಡಿ ನಿಮ್ಮ ನೋಟ್ಬುಕ್ನಾಗ ಬರೀತೀರಿ, ಬರೀರಿ.